ನಾವಿವತ್ತು ಆಲೂ ಪರೋಟ ಮಾಡುವ. ಸೊ ಫಸ್ಟಿಗೆ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೇವೆ ಮತ್ತು ಪೊಟ್ಯಾಟೋವನ್ನು ಬೇಯಿಸಿ ಮೆಶ್ ಮಾಡಿಟ್ಟಿದ್ದೇವೆ. 2 ಆನಿಯನ್ ತಗೊಂಡು ಅದನ್ನು ಫೈನಾಗಿ ಚಾಪ್ ಮಾಡಬೇಕು. ಸೊ ಅದಕ್ಕೆ ನಾವು ಈ ಟೂಲ್ ಯೂಸ್ ಮಾಡ್ತಿದ್ದೇವೆ, ಮಿಷಿನ್ ಯೂಸ್ ಮಾಡ್ತಿದ್ದೇವೆ ಫೈನಾಗಿ ಚಾಪ್ ಮಾಡಲಿಕ್ಕೆ. ಸ್ವಲ್ಪ ದೊಡ್ಡ ಪೀಸ್ ಚಾಪ್ ಮಾಡಿದ್ದಕ್ಕೆ ಹಾಕಿ ಹೀಗೆ ಮಾಡಿದರೆ ಫೈನಾಗಿ ಚಾಪ್ ಆಗ್ತದೆ. ನೋಡಿ ಇವಾಗ ಹೇಗೆ ಫೈನಾಗಿ ಆನಿಯನ್ ಚಾಪ್ ಆಗಿದೆ. 2 ಕಾಯಿ ಮೆಣಸು, ಅದನ್ನು ಕೂಡ ಚಿಕ್ಕವಾಗಿ ಕಟ್ ಮಾಡಬೇಕು. ಮತ್ತು 2 ಸ್ಪೂನ್ ಆಯಿಲ್ ಹಾಕ್ತೇವೆ. ಇದಕ್ಕೆ ಜಸ್ಟ್ 2 ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಹಾಕ್ತೇವೆ, ಅದು ಸ್ವಲ್ಪ. ಆಮೇಲೆ ಉದ್ದಿನ ಬೇಳೆ ಸ್ವಲ್ಪ, ಸಾಸಿವೆ ಸ್ವಲ್ಪ ಬೇಯಿದ ತಕ್ಷಣ ಉದ್ದಿನ ಬೇಳೆ, ಸಾಸಿವೆ ಒಡೆಯೋವರೆಗೆ ಹಾಗೆ ಕುಕ್ ಮಾಡ್ತಾ ಇರಬೇಕು. ಆಮೇಲೆ ಕಾಯಿ ಮೆಣಸು ಹಾಕ್ತೇವೆ. ಸ್ವಲ್ಪ ಬೇಯ್ದ ನಂತರ ಅದಕ್ಕೆ ಆನಿಯನ್ಸ್ ಹಾಕ್ತೇವೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಅಲ್ಲ, ಸ್ವಲ್ಪ ಗೋಲ್ಡನ್ ಬ್ರೌನ್ವರೆಗೆ. ಸೊ ಆ ಗೋಲ್ಡನ್ ಬ್ರೌನ್ ಆದ ನಂತರ ಸ್ವಲ್ಪ ಸಾಲ್ಟ್ ಹಾಕ್ತೇವೆ, ಉಪ್ಪು. ಆದ ನಂತರ ಅರಶಿನ ಹಾಕ್ತೇವೆ. ಅರಶಿನ ಹಾಕಿದ ನಂತರ ನಾವು ಸ್ಮ್ಯಾಶ್ ಮಾಡಿರೋ ಪೊಟ್ಯಾಟೋವನ್ನು ಅದಕ್ಕೆ ಹಾಕಿ ಫುಲ್ ಕುಕ್ ಮಾಡ್ತೇವೆ. ಇದು ಏನು ಫುಲ್ ಜಾಸ್ತಿ ಕುಕ್ ಮಾಡಬೇಕಂತಿಲ್ಲ, ಯಾಕಂದರೆ ಪೊಟ್ಯಾಟೊ ಆಲ್ರೆಡಿ ಕುಕ್ ಆಗಿದೆ, ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಟಿರೋದು. ಸೊ ಫುಲ್ ಕುಕ್ ಆಗಬೇಕಂತೇನಿಲ್ಲ, ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಒಂದು 3 to 4 ಮಿನಿಟ್ಸ್ ಕುಕ್ ಆದರೆ ಸಾಕು. ಇವಾಗ ನಮ್ಮದು ಅದು ರೆಡಿಯಾಗಿದೆ, ಬಾಜಿ ರೆಡಿಯಾಗಿದೆ. ಸೊ ಇವಾಗ ಹಿಟ್ಟು ನಾವು ಕಲಸಿರೋದು ಫುಲ್ ಕಂಪ್ಲೀಟ್ ಚಪಾತಿ ಥರ ಎಲ್ಲ ರೌಂಡ್ ಶೇಪಿಗೆ ಲಾಟ್ಸ್ಬೇಕು. ಆಮೇಲೆ ಪೊಟ್ಯಾಟೊದು ಬಾಜಿಯನ್ನು ಅದರ ಮಧ್ಯದಲ್ಲಿ ಇಟ್ಟು ಎಲ್ಲ ಸೈಡಿಂದ ಅದನ್ನು ಕವರ್ ಮಾಡಬೇಕು. ಕವರ್ ಮಾಡಿ ಅದನ್ನು ಟೈಟಾಗಿ ಪ್ರೆಸ್ ಮಾಡಿ ಹಿಂದಿನ ಸೈಡಿಂದ ಇನ್ನೊಮ್ಮೆ ಅದನ್ನು ಲಾಟಿಸಬೇಕು. ಅಲ್ಲಿ ಸ್ವಲ್ಪ ಮೈದಾ ಕೂಡ ಯೂಸ್ ಮಾಡ್ಬೋದು, ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಫುಲ್ ಸ್ವಲ್ಪ ದೊಡ್ಡ ಸೈಜ್ ಬಂದಾಗ ಎಲ್ಲ ರೌಂಡಾಗಿ ಬರಬೇಕಂತೇನಿಲ್ಲ, ಯಾವುದು ಕೂಡ ಓಕೆ. ಬಂದಾಗ ಪ್ಯಾನಿಗೆ ನಾವಿಲ್ಲಿ ಗೀ ಹಾಕಿದ್ದೇವೆ, ಯಾವ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಗೀ ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ. ಪರೋಟನಿಟ್ಟು 2 ಸೈಡ್ ಸಿಮ್ ಅಲ್ಲಿ ಕುಕ್ ಮಾಡಿ ಇದನ್ನು ತಿರುಗಿಸುವಾಗ ಹುಷಾರಾಗಿರ್ಬೇಕು, ಯಾಕಂದರೆ ಕೆಲವೊಮ್ಮೆ ಆಲೂ ಹಾಕಿರೋ ಜಾಗದಲ್ಲಿ ಕಟ್ ಆಗ್ಬೋದು, ಹಾಗೆ ಸ್ವಲ್ಪ ಹುಷಾರಾಗಿ ತಿರುಗಿಸ್ಬೇಕು. ಸೊ ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ, ಒಂದು 5 ಮಿನಿಟ್ಸ್ ಕುಕ್ ಮಾಡಿದ್ದೇವೆ. ಸೊ ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ. ನೋಡಿ, ನಮ್ಮದು ಆಲೂ ಪರೋಟ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡಬೇಕಾದ್ರೆ ಮೇಲೆ ಬಟರ್ ಕೂಡ ಹಾಕ್ಬೋದು. ನಾವಿಲ್ಲಿ ಒಂದು ಚಿಕ್ಕ ಪೀಸ್ ಬಟರ್ ಅದರ ಮೇಲೆ ಹಾಕಿ, ಆಮೇಲೆ ಸಾಸ್ ಜೊತೆ ಅಥವಾ ಚಟ್ನಿ, ಪುದೀನ ಚಟ್ನಿ ಜೊತೆ ಅಥವಾ ಕರ್ಡ್ ಮತ್ತು ಮಸಾಲ ಜೊತೆ, ಯಾವ ಜೊತೆ ಕೂಡ ಈ ಕಾಂಬಿನೇಷನ್ ಚೆನ್ನಾಗಿರುತ್ತದೆ. ನೋಡಿ, ಆಲೂ ಪರೋಟ ರೆಡಿಯಾಗಿದೆ ನಮ್ಮದು. ಥ್ಯಾಂಕ್ ಯು.